ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಕೊಲೆ ಪ್ರಕರಣ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಇಷ್ಟು ದಿನ ಮೀಡಿಯಾಗಳಲ್ಲಿ ಬಂದ ಸುದ್ದಿಯೇ ಬೇರೆ, ಆದರೆ ಈಗ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಕ್ರಾಸ್ ಎಕ್ಸಾಮಿನೇಷನ್ ಅಥವಾ ತನಿಖೆಯಲ್ಲಿ ಹೊರಬರ್ತಾ ಇರುವಂಥ ವಿಚಾರಗಳೇ ಬೇರೆ. ಹೌದು, ಪವಿತ್ರ ಗೌಡ ಅವರ ವಕೀಲ ಬಾಲನ್ ಅವರು ರೇಣುಕಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನು ಕೇಳಿದ ಪ್ರಶ್ನೆಗಳು ಈಗ ಇಡೀ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರಿಗೆ ಸಿಗದ ಆ ಒಂದು ವಸ್ತು ದರ್ಶನ್ ಪಾಲಿಗೆ ಬರವಾಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಪ್ರಿಯ ಸ್ನೇಹಿತರೆ, ಈ ಇಡೀ ಕೇಸ್ ನಿಂತಿರೋದು ಒಂದು ಮೊಬೈಲ್ ಫೋನ್ ಮೇಲೆ. ರೇಣುಕಸ್ವಾಮಿಯವರು ಅಶ್ಲೀಲ ಫೋಟೋ ಕಳುಹಿಸಿದ್ರು, ಮೆಸೇಜ್ ಮಾಡಿದ್ರು ಅನ್ನೋದೆಲ್ಲ ಈ ಫೋನ್ನಿಂದಲೇ ಶುರುವಾಗಿದ್ದು. ಆದರೆ ಶಾಕಿಂಗ್ ವಿಷಯ ಏನಂದರೆ, ಈವರೆಗೂ ಪೊಲೀಸರಿಗೆ ಆ ಒರಿಜಿನಲ್ ಫೋನ್ ಡಿವೈಸ್ ಸಿಕ್ಕೇ ಇಲ್ಲ. ವಕೀಲ ಬಾಲನ್ ಅವರು ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಅವರ ವಾದ ಇಷ್ಟೇ: ಫೋನೇ ಇಲ್ಲ ಅಂದಮೇಲೆ ಪೊಲೀಸರು ತೋರಿಸ್ತಾ ಇರುವಂಥ ಸ್ಕ್ರೀನ್ಶಾಟ್ಗಳು ಅಸಲಿಯೋ ಅಥವಾ ಸೃಷ್ಟಿ ಮಾಡಿದ್ದು ಅಂತ ಹೇಗೆ ನಂಬುವುದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಭೌತಿಕವಾಗಿ ಫೋನ್ ಸಿಗದೆ ಬರೀ ಡಿಜಿಟಲ್ ಎವಿಡೆನ್ಸ್ ಇಟ್ಕೊಂಡು ಶಿಕ್ಷೆ ಕೊಡೋದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಇದು ದರ್ಶನ್ ಪರ ವಕೀಲರಿಗೆ ಸಿಕ್ಕ ದೊಡ್ಡ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಕೋರ್ಟ್ನಲ್ಲಿ ರೇಣುಕಸ್ವಾಮಿ ತಾಯಿ ರತ್ನಪ್ರಭಾ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು. ಇಲ್ಲಿ ಕೆಲವು ವಿರೋಧಾಭಾಸಗಳು ಕೂಡ ಕಂಡುಬಂದವು. ಹಾಗಾದರೆ ಆ ಪ್ರಶ್ನೆಗಳು ಏನು, ಅದಕ್ಕೆ ಉತ್ತರ ಯಾವ ರೀತಿಯಾಗಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರ ಜೊತೆ ಊಟ ಮಾಡಿದ್ರಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಪೊಲೀಸರ ರೆಕಾರ್ಡ್ ಪ್ರಕಾರ ರೇಣುಕಸ್ವಾಮಿ ಅಂದು 4 ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದ್ರು ಅಂತ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕೋರ್ಟ್ನಲ್ಲಿ ತಾಯಿ ನಾನು ಹಾಗೆ ಹೇಳೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಎರಡನೇದು, ತಾಯಿಯ ಫೋನ್ ತಪಾಸಣೆ. ಮಗ ಫೋನ್ ಮಾಡಿದ್ದಾಗ ತಾಯಿ ಫೋನ್ ಬಳಸಿದ್ರು, ಆದರೆ ಪೊಲೀಸರು ಈವರೆಗೆ ತಾಯಿಯ ಮೊಬೈಲನ್ನು ಚೆಕ್ ಮಾಡಿಲ್ಲ ಅನ್ನೋದು ಬಾಲನ್ ಅವರ ವಾದ. ಯೂನಿಫಾರ್ಮ್ ವಿಚಾರ. ಇನ್ನು ನಾಪತ್ತೆಯಾದ ದಿನ ರೇಣುಕಸ್ವಾಮಿ ಯೂನಿಫಾರ್ಮ್ ಹಾಕಿದ್ರಾ ಇಲ್ವಾ ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಜೋರಾಯಿತು. ಆ ದಿನ ಶನಿವಾರ ಆಗಿದ್ರಿಂದ ಅವರು ಯೂನಿಫಾರ್ಮ್ ಹಾಕಿರಲಿಲ್ಲ ಅಂತ ತಾಯಿ ಹೇಳಿದ್ದಾರೆ. ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂತ ಹೇಳಿದ್ರೆ, ರೇಣುಕಸ್ವಾಮಿ ಮೈಮೇಲಿರುವಂಥ ಚಿನ್ನದ ಚೈನ್ ಮತ್ತು ಉಂಗುರ. ಕೊಲೆಯಾದ ನಂತರ ಆ ವಸ್ತುಗಳು ಎಲ್ಲಿದ್ವು? ಪೊಲೀಸರು ಅದನ್ನು ತಾಯಿಗೆ ತೋರಿಸಿದ್ರ? ಕೋರ್ಟ್ನಲ್ಲಿ ಆ ವಸ್ತುಗಳನ್ನು ಪ್ರದರ್ಶನ ಮಾಡಲಾಯಿತು. ಸೊ ತಾಯಿ ಶವ ನೋಡಿದಾಗ ಮೈ ಮೇಲೆ ಚೈನ್ ಮತ್ತು ಈ ಉಂಗುರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ವಕೀಲರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಪೊಲೀಸರ ಪ್ರಕ್ರಿಯೆಯಲ್ಲಿ ಏನಾದರೂ ಲೋಪಗಳು ಆಗಿವೆಯೇ ಅಂತ ಹುಡುಕೋದು ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಇನ್ನು ವಕೀಲ ಬಾಲನ್ ಅವರು ಒಂದು ನೇರವಾದಂಥ ಪ್ರಶ್ನೆಯನ್ನು ಕೇಳಿದರು. ಯಾರಾದರೂ ರಾಜಕೀಯವಾಗಿ ನಿಮಗೆ ಪ್ರೇರೇಪಿಸಿ ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ರಾ ಅಂತ. ಅದಕ್ಕೆ ಆ ತಾಯಿ ತುಂಬ ಭಾವುಕರಾಗಿ, ನಾನು ಬಂದಿರೋದು ನನ್ನ ಮಗನ ಸಾವಿಗೆ ನ್ಯಾಯ ಕೇಳೋಕ್ಕೆ, ಯಾರದೋ ಮಾತಿಗಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಕಾನೂನಿನಲ್ಲಿ ಎಮೋಷನ್ಸ್ಗಿಂತ ಎವಿಡೆನ್ಸ್ ಅಂದರೆ ಸಾಕ್ಷಿ ಬಹಳ ಮುಖ್ಯ ಆಗುತ್ತೆ. ಒರಿಜಿನಲ್ ಫೋನ್ ಸಿಗದೇ ಇರೋದು ಪ್ರಾಸಿಕ್ಯೂಷನ್ಗೆ ಅಂದರೆ ಸರ್ಕಾರಿ ವಕೀಲರಿಗೆ ದೊಡ್ಡ ತಲೆನೋವಾಗುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ದರ್ಶನ್ ಅಭಿಮಾನಿಗಳಿಗೆ ಒಂದು ಆಶಾಕಿರಣ ಮೂಡಿಸಿದೆ. ಆದರೆ ಕಾನೂನು ಹೋರಾಟ ಅಷ್ಟು ಸುಲಭ ಅಲ್ಲ. ನಾಳೆ ಸರ್ಕಾರದ ಪರ ವಕೀಲರು ಇದಕ್ಕೆ ಹೇಗೆ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ರೇಣುಕಸ್ವಾಮಿ ಫೋನ್ ಸಿಗದೆ ಇರೋದು ಈ ಕೇಸ್ನ ದಿಕ್ಕನ್ನು ಬದಲಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಫೇಸ್ಬುಕ್ಕನ್ನು ಫಾಲೋ ಆಗಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಕರ್ನಾಟಕ.